फाइनली महाकुंभ। ಅರೇಲ್ ಘಾಟಿನ ಒಂದು ಚಿತ್ರಣ ಹೀಗಿದೆ. ಜನ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ನೋಡಿ ರಶ್ಶು ಎಲ್ಲಿ ನೋಡಿದ್ರು ಜನ ಕಾಣ್ತಾ ಇದ್ದಾರೆ. ಯಾವ ಘಾಟು ಬಿಟ್ಟಿಲ್ಲ, ಎಲ್ಲ ಕಡೆ ಜನ, ಎಲ್ಲ ದೋಣಿಯಲ್ಲೂ ಜನ ಕಾಣ್ತಾ ಇದ್ದಾರೆ. ಎಲ್ಲಿರೋದೋ ಏನು ಮಾಡೋದೋ ಒಂದೂ ಗೊತ್ತಾಗ್ತಾ ಇಲ್ಲ, ಆ ಥರ ಒಂದು ಪರಿಸ್ಥಿತಿ ಇದೆ. ನೋಡಿ ಈ ಸೈಡಿಂದ ಜನ ಹೇಗೆ ಬರ್ತಾ ಇದ್ದಾರೆ. ಅರೇಲ್ ಘಾಟಲ್ಲಿದ್ದೀವಿ. ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರು ನೈನಿ ಸ್ಟೇಷನಿಂದ ನಡ್ಕೊಂಡು ಬಂದಿದ್ದೀವಿ. ಎಲ್ಲೂ ವೆಹಿಕಲ್ ಓಡಾಡಲ್ಲ. ಇದು ಫೆಬ್ರವರಿ 15 ಬಂದಿರೋದು ನಾವು. ಜನ ಇಲ್ಲ ಅಂತ ಹೇಳಿದರು. ಜನ ಇಲ್ಲ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಈ ಪಾರ್ಟಿ ಜನ, ಕಾಲು ಹಾಕೋಕ್ಕೂ ಜನ ಬಿಡ್ತಾ ಇಲ್ಲ, ಜಾಗನೂ ಇಲ್ಲ, ಸೂಟ್ಗೆ ಹೊತ್ಕೊಂಬರೋಕ್ಕೂ ಆಗಲ್ಲ, ಯಾವ ವೆಹಿಕಲ್ಲು ಒಳಗೆ ಬಂದುಬಿಡಲ್ಲ, ಎಲ್ಲ ಕಡೆ ಧೂಳು. ಬಟ್ ಆದರೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಶಕ್ತಿ ಇದ್ದವ್ರು ಬನ್ನಿ, ಇದೆಲ್ಲ ನಾವು ಸಂಭಾಳಿಸ್ತೀವಿ, ಅನುಭವಿಸ್ತೀವಿ ಅಂದರೆ ಬನ್ನಿ. ಅದಿಲ್ಲ ಅಂದರೆ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ಅಲ್ಲಿಂದನೇ ಪ್ರಯಾಗಕ್ಕೆ ಒಂದು ನಮಸ್ಕಾರ ಹಾಕ್ಬಿಡಿ. ಬಂಧುಗಳೇ, ಇದಿವಾಗ ಅರೇಲ್ ಘಾಟಲ್ಲಿರುವಂಥ ಸೆಕ್ಟರ್ 23. ಈ ಸೆಕ್ಟರ್ 23 ಅನ್ನೋದು VIP ಘಾಟ್ ಅಂತ ಹೇಳಿದರು. ನಮ್ಗೆ ಅಲ್ಲಿ ಕಾಣ್ಬೋದು ಮುಂದೆ ನಮ್ಮ ಪ್ರಯಾಗರಾಜ್ದು ಬ್ರಿಡ್ಜು ಎಲ್ಲ ಇಲ್ಲೇ ಕಾಣುತ್ತೆ. ಅಲ್ಲಿ ಮುಂದೆ ಕಾಣೋದು ನದಿ, ಆ ಕಡೆ ಕಾಣೋದು ಇದು ಯಮುನಾ ನದಿ ತೀರ. ನಾವು ಆ ಕಡೆ ಮುಂದೆ ಎದುರುಗಡೆ ಕಾಣ್ತಾ ಇರೋದು ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಬಟ್ ಅಲ್ಲಿ ಆ ಪ್ರಯಾಗರಾಜ್ದು ಮೇನ್ ಬ್ರಿಡ್ಜ್ ಬಂದಿದೆ. ಎಲ್ಲ ಬೋಟ್ಸ್ ಎಲ್ಲ ಇಲ್ಲೇ ಕಾಣುತ್ತೆ ನಿಮಗೆ. ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನೂ ನಾವು ದಾಟಿಲ್ಲ, ಈಗ ಇನ್ನೂ ಬಂದಿರೋದಷ್ಟೇ. ಇಲ್ಲಿಂದನೂ ಎಲ್ಲ ದಾರಿ ಇದೆ, ಎಲ್ಲ ಸೆಕ್ಟರ್ಗೆ ಹೋಗೋದು ಅಂತ. ವೀಕ್ಷಕರೇ, ಇದು ಅರೇಲ್ ಘಾಟ್ನ ಒಂದು ವ್ಯೂ. ಈ ಅರೇಲ್ ಘಾಟ್ ತುಂಬ ದೊಡ್ಡದು, ಜಾಗ ಮಾತ್ರ ತುಂಬ ದೊಡ್ಡದಾಗಿದೆ. ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ವೆಹಿಕಲ್ಸ್ ನಿಲ್ಲಿಸ್ಬೋದು. ಜನದಟ್ಟಣೆ ಇಲ್ಲಿ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಜಾಗ ತುಂಬ ಇದೆ ಇಲ್ಲಿ. ಕಂಪೇರ್ ಟು ಸಂಗಮ್ ಇದು ತುಂಬ ವಿಶಾಲವಾಗಿದೆ. ಸೊ ಇಲ್ಲಿ ನಮಗೆ ಈ ಪ್ಯಾರಾಗ್ಲೈಡಿಂಗ್ ವ್ಯೂ ಕೂಡ ಎಲ್ಲ ಸಿಗುತ್ತೆ, ಹೆಲಿಕಾಪ್ಟರ್ ರೈಡು ಸಿಗುತ್ತೆ. ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಹಾರೋದು ಕಾಣ್ತಾ ಇದೆ. ಇದನ್ನು ದಾಟಿ ನಾವು ಮುಂದೆ ಹೋದರೆ ಅಲ್ಲಿ ಬಡೆ ಹನುಮಾನ್ಜಿ ಟೆಂಪಲ್ಲು, ಆಮೇಲೆ ಅಲ್ಲಿ ದೊಡ್ಡದೊಂದು ಕಾಶಿ ಮಠದ ಟೆಂಪಲ್ಲು, ಆಮೇಲೆ ವಟವೃಕ್ಷ, ಅದೆಲ್ಲ ಆ ಸೈಡ್ ಬರುತ್ತೆ. ನೋಡಿ ಬಂಧುಗಳೇ, ಮೈಕಲ್ ಕಂಟಿನ್ಯೂಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ರಶ್ ಜಾಸ್ತಿ ಇದೆ, ಆದಷ್ಟು ಬೇಗ ಸ್ನಾನ ಮಾಡಿ ಹೊರಟು ಬಿಡಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ನಾವಿಲ್ಲಿ ಅರೇಲ್ ಘಾಟಲ್ಲಿರುವಂಥ ಒಂದು ಸೆಕ್ಟರ್ಗೆ 23 ಸೆಕ್ಟರ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಏನು ವ್ಯವಸ್ಥೆ ಇದೆ, ಇರೋಕ್ಕೆ ಏನಾದರೂ ಜಾಗ ಸಿಗುತ್ತಾ,
ಅಥವಾ ಏನು ಅಂತ ನೋಡೋಣ. ವೀಕ್ಷಕರೇ, ಇಲ್ಲೊಂದು ಹಿಂದಿ ಸಾಹಿತ್ಯ ಭಾರತಿ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಒಂದು ಸಾಹಿತ್ಯ ಸಮ್ಮೇಳನದ ತರಹ ಮುಂದೆ ಒಂದು ನಡೀತಾ ಇದೆ. ನಾನಾ ವಿಚಾರಗಳಲ್ಲಿ ಚರ್ಚೆ ನಡೀತಾ ಇದೆ. ಅಲ್ಲೇ ಬಂದು ತುಂಬ ಜನ ಕೂತ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು. ಜನರಿಗೆಲ್ಲ ಏನಾಗಿದೆ ಅಂದರೆ ಬಂದುಬಿಟ್ಟಿದ್ದೀವಿ, ಏನು ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಯಾವುದೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪರಿಸ್ಥಿತಿ ಹಾಗೇ ಇದೆ. ನೋಡಿ ಇಲ್ಲಿ ಎಷ್ಟು ಜನ, ಈ ಥರ ಎಷ್ಟೋ ಟೆಂಟ್ಗಳಿದ್ದಾವೆ, ಎಷ್ಟೋ ಲಕ್ಷಗಳಷ್ಟೇ ಜನ ಇವತ್ತು ಕೂಡ ಬಂದಿದ್ದಾರೆ. ವೀಕ್ಷಕರೇ, ಕುಂಭಮೇಳ ತುಂಬ ಧೂಳು ಅಂದರೆ ತುಂಬ ಧೂಳಿದೆ. ನೀವು ಯಾರೇ ಇಲ್ಲಿ ಬಂದ್ರೂ ದಯವಿಟ್ಟು ಮಾಸ್ಕ್ ತೊಗೊಂಬನ್ನಿ. ಡಸ್ಟ್ ಅಲರ್ಜಿ ಆಗೋದ್ರಲ್ಲಿ ನೋ ಡೌಟ್, 100%. ಯಾರಿಗೆ ಒಂದು ಡಸ್ಟ್ ಅಲರ್ಜಿ ಇದ್ರೂ ಅವರು ಇಲ್ಲಿ ಬಂದರೆ ಅದನ್ನು ಸಿವಿಯರ್ ಮಾಡ್ಕೋತಾರೆ. ಯಾಕಂದರೆ ಎಷ್ಟು ಧೂಳಿದೆ ಅಂದರೆ ಅಕ್ಕಪಕ್ಕ ಇರೋ ಅಂಗಡಿಯಲ್ಲಿರೋ ಏನೇ ಒಂದು ಐಟಮ್ ತಿನ್ನೋಕೆ ಹೋದ್ರೂ ಅದ್ರ ಜೊತೆ ನಮಗೆ ಧೂಳು ಹೋಗ್ಬಿಡುತ್ತೆ ಬಾಯಲ್ಲಿ, ಅಷ್ಟು ಧೂಳು. ಆಯಿತಾ? ಸೊ ತಪ್ಪು ತಿಳಿಬೇಡಿ, ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ. ಇದು ನೆಗೆಟಿವ್ ಅಲ್ಲ, ಇರೋ ಫ್ಯಾಕ್ಟು. ಇಲ್ಲಿ ಏನು ಆಗ್ತಾಯಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಇಲ್ಲಿ ಎಲ್ಲ ಚೆನ್ನಾಗಿದೆ ಬನ್ನಿ ಅಂತಾರೆ. ಚೆನ್ನಾಗಿದೆ ಹೌದು, ಆದರೆ ಅದ್ರ ಜೊತೆ ಕೆಲವೊಂದು ಕಷ್ಟಗಳು ನಾವು ಅನುಭವಿಸ್ಬೇಕಾಗತ್ತೆ. ಅದರಲ್ಲಿ ಫಸ್ಟುದು ಕಷ್ಟ ಅಂತಂದರೆ ಧೂಳು, ಎದ್ದು ಹತ್ತೋದು ಧೂಳು. ಆಯಿತಾ? ನಿಮಗೆ ತೋರಿಸ್ತೀನಿ ಬೇಕಾರೆ ನೋಡಿ. ಕೆಳಗಡೆ ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಧೂಳು ಹೇಳ್ತಾ ಇದೆ. ನಡೆಯೋದ್ರಿಂದ ಧೂಳು ಹೇಳುತ್ತೆ, ಗಾಡಿ ಓಡಾಡೋದ್ರಿಂದ ಧೂಳು ಹೇಳುತ್ತೆ, ಗಾಳಿಯಿಂದ ಧೂಳು ಹೇಳ್ತಾ ಇದೆ. ಇದರಿಂದ ದಯವಿಟ್ಟು ನೀವು ನಿಮ್ಮನ್ನು ಬಚಾವ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಮಾಸ್ಕ್ ತಗೊಂಬನ್ನಿ. ನೋಡಿ, ಇದಿವಾಗ ಸುಮಾರು ಫೆಬ್ರವರಿ 15 ಸಾಯಂಕಾಲ 5 ಗಂಟೆ ಟೈಮು. ಇನ್ನೂ ಎಲ್ಲೂ ರಶ್ ಕಮ್ಮಿ ಆಗಿಲ್ಲ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕಾಣ್ತಾ ಇರುವಂತಹ ಒಂದು ಆಶ್ರಮ ಅಥವಾ ಒಂದು ಸಭಾಮಂದಿರದಲ್ಲಿ ರೆಸ್ಟ್ ತೊಗೊಂಡು ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಜನ ಕ್ಯೂ ನಿಂತಿದ್ರು. ಏನು ಅಂತ ನೋಡಿದ್ರೆ ಫುಲ್ಲು ಎಲ್ರಿಗೂ ಅನ್ನದಾಸೋಹ ನಡೀತಾ ಇತ್ತು. ಪೊಂಗಲ್ಲು, ಬಿಸಿ ಬಿಸಿ ಪೊಂಗಲ್ಲು. ನಮಗೂ ತಡ್ಕೊಳ್ಳೋಕ್ಕಾಗಿಲ್ಲ, ನಾವು ಕ್ಯೂವಲ್ಲಿ ನಿಂತ್ಬಿಟ್ಟಿದ್ದೀವಿ. ಇಲ್ಲಿ ನಾವು ನೋಡ್ತಾ ಇರೋದು ಅರೇಲ್ ಘಾಟ್ ಹತ್ರ ಇರುವ ಮೆನ್ಸ್ ಪಬ್ಲಿಕ್ ಟಾಯ್ಲೆಟ್. ಈ ಮೆನ್ಸ್ ಪಬ್ಲಿಕ್ ಟಾಯ್ಲೆಟ್ ಒಳಗಡೆ ಇವಾಗ ನಾನು ಒಂದು ಸತಿ ಹೋಗಿ ಬಂದೆ. ಏನಂದರೆ, ಈ ನಮ್ಮ ತ್ರಿವೇಣಿ ಸಂಗಮಕ್ಕೆ ಬಂದರೆ ಪುಣ್ಯ ಸಿಗುತ್ತೆ, ನಮ್ಮ ಪಾಪಗಳೆಲ್ಲ ಕಳೆದೋಗುತ್ತೆ ಅನ್ನೋ ಏನೋ ಒಂದು ಇಚ್ಛೆಯಿಂದ ನಾವು ಬರ್ತೀವಿ. ಆದರೆ ಈ ಒಂದು ಮೆನ್ಸ್ ಪಬ್ಲಿಕ್ ಟಾಯ್ಲೆಟ್ ಒಳಗೆ ಹೋಗ್ಬಿಟ್ರೆ ನರಕ ದರ್ಶನ ಇಲ್ಲೇ ಆಗ್ಬಿಡ್ತು. ಆಯಿತಾ? ಸೊ ಮತ್ತೆ ನಾನು ಹೇಳ್ತಾ ಇರೋದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರ್ಯಾರಿಗೆ ಇಲ್ಲಿನ ನೈಜತೆ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಕಂಪ್ಲೀಟ್ ಮರಳಲ್ಲ, ಇದು ಧೂಳು, ತುಂಬ ಧೂಳಿದೆ. ಮಾಸ್ಕ್ ಹಾಕ್ಕೊಂಡೇ ಮಾತಾಡ್ತಾ ಇದ್ದೀನಿ, ಮಾತಾಡೋಕ್ಕೂ ಆಗ್ತಾಯಿಲ್ಲ, ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಸೊ ದಯವಿಟ್ಟು ಯಾರ್ಯಾರು ಕುಂಭಮೇಳದ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರೋ ಫಸ್ಟು ಅದರ ನೈಜತೆಯನ್ನು ತಿಳ್ಕೊಳ್ಳಿ. ಯಾಕಂದರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀವಿ, ನೈಜತೆ ಸ್ವಲ್ಪ ಬೇರೆಯೇ ಇದೆ. ಆದರೂ ಹೋಪ್ ಕಳ್ಕೊಂಡಿಲ್ಲ. ಏನೋ ಒಂದು ಶಕ್ತಿ ನಮ್ಮನ್ನು ಡ್ರೈವ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಭಾಳ ಭಯಂಕರವಾದಂಥ ಜರ್ನಿ ಆಗಿತ್ತು. ಸುಮಾರು ಒಂದು 5 ಟ್ರೈನನ್ನು ಚೇಂಜ್ ಮಾಡ್ಕೊಂಡು ಬೆಂಗಳೂರಿಂದ ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ಇದ್ರ ಲೋಕನೇ ಬೇರೆ. ನೋಡಿ, ಈಗ ಅರೇಲ್ ಘಾಟ್ ಹತ್ತತ್ರ ಬರ್ತಾ ಇದ್ದೀನಿ. ಇನ್ನೇನು ಬೋಟಿಂಗ್ ಎಲ್ಲ ತೊಗೊಂಡು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ.
ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಕ್ರೌಡ್ ಇದೆ. ಜನ ಎಲ್ಲ ಇಲ್ಲೇ ಸ್ನಾನ ಮಾಡಿ ಒಂದು ಬಟ್ಟೆ ಚೇಂಜ್ ಮಾಡೋದು, ರೆಸ್ಟ್ ತಗೊಳ್ಳೋದು ಎಲ್ಲ ಇಲ್ಲೇ ಮಾಡ್ತಾ ಇದ್ದಾರೆ. ನಾವೀಗ ಬೋಟ್ ಹುಡ್ಕೋಕ್ಕೆ ಹೋಗ್ತಾ ಇದ್ದೀವಿ. ಇದು ಯಮುನಾ ನದಿ ತೀರ, ಅರೇಲ್ ಘಾಟಲ್ಲಿರುವಂತಹ ಯಮುನಾ ನದಿ ತೀರ. ನಾವಿನ್ನು ತ್ರಿವೇಣಿ ಸಂಗಮ ಆಗುವಂಥ ಜಾಗಕ್ಕೆ ಹೋಗಬೇಕು. ಎಲ್ಲ ಗಲೀಜಾಗಿದೆ ವೀಕ್ಷಕರ. ಎಂಥ ಗಲೀಜು ಅಂದರೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರಾದರೂ ತುಂಬ ಪರ್ಟಿಕ್ಯುಲರ್ ಆಗಿ ಕ್ಲೀನ್ಲಿನೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನೆಲ್ಲ ಮರೆತುಬಿಡಿ. ಗೀನು ಅದೆಲ್ಲ ದೂರದ ಮಾತು. ಇಲ್ಲಿ ಎಲ್ಲ ಕಡೆ ಬೇಡದೇ ಇರೋ ಹೂವು, ಬಾಟ್ಲು, ಕವರು, ಬಟ್ಟೆ ಎಲ್ಲ ಇದೆ. ಆದರೂ ಏನಂದರೆ, ಈ ಒಂದು ಜವಾಬ್ದಾರಿ ನಮ್ಮ ಜನರಿಗೂ ಇರಬೇಕು, ಒಂದು ಕ್ಲೀನಾಗಿ ಹೇಗೆ ಇಟ್ಕೋಬೇಕು ಒಂದು ಜಾಗನ ಅಂತ. ಈ ಒಂದು ಅಟ್ಲೀಸ್ಟ್ ಬಿಡಿ, ಯಾಕಂದರೆ ನಾವು ಜನರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋದು, ಅಟ್ಲೀಸ್ಟ್ ಗೌರ್ಮೆಂಟ್ ಆದರೂ ಒಂದು ಹಂತದಲ್ಲಿ ಇದನ್ನು ಮೇಂಟೈನ್ ಮಾಡುವಂಥ ಎಫರ್ಟ್ ಮಾಡಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಈ ಯಮುನಾ ನದಿ ತೀರದ ಹತ್ತಿರ ಯಾವುದೇ ಒಂದು ಡಸ್ಟ್ಬಿನ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಡಸ್ಟ್ಬಿನ್ಸು ಎಲ್ಲ ಕಡೆ ಇಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಜನರು ಅಲ್ಲೇ ಹಾಕ್ತಿದ್ರೇನೋ ಎಲ್ಲ ವೇಸ್ಟೇಜು. ಡಸ್ಟ್ಬಿನ್ಸ್ ಕಮ್ಮಿ ಇದ್ದಾವೆ. ಸೊ ಹಾಗಾಗಿ ಸಿಕ್ಕ ಕಡೆ ಜನರು ಎಲ್ಲ ವಸ್ತುಗಳನ್ನು ಬಿಸಾಕಿ ಮನೆಗೆ ಹೋಗ್ತಾ ಇದ್ದಾರೆ. ನಾನು ನೋಡ್ತಾ ಇರೋ ಮಟ್ಟದಲ್ಲಿ ಜನ ತಗೊಳ್ತಾ ಇರುವಂತಹ ಎಲ್ಲ ತ್ರಿವೇಣಿಯ ವಾಟರು ಒಂಥರ ಕೆಂಪು ನೀರಾಗ ಥರ ಕಾಣ್ತಾ ಇದೆ. ಅದು ಯಾವುದೇ ಒಂದು ಪರಿಶುದ್ಧವಾಗಿದೆ ಅಂತ ಹೇಳೋದು ನನಗೆ ಅನ್ನಿಸ್ತಾ ಇಲ್ಲ. ಅಗೇನ್, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಯಾರದ್ದೇ ಒಂದು ಅಭಿಪ್ರಾಯಕ್ಕೆ ಹಾನಿ ಮಾಡಲು ಇಷ್ಟಪಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಆದಿ ಹೋಗಿದ್ದು ವಾಟರ್ ಬಾಟ್ಲ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಸಂಗಮಕ್ಕೆ ಹೋಗಲಿಕ್ಕೆ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಸೀನ್ ಇದೆಯೋ ಗೊತ್ತಿಲ್ಲ. कमल द्वार के पास आ जाए। मामा देव उनकी जहाँ भी माता हो वो कमल द्वार पे आ जाए। निरंजन कर ले, जहाँ भी हो कमल द्वार के निरंजन कर ले, बोलना जहाँ भी हो तो आ जाए। हेलो सतीश जी, आप लोग यहाँ छोटा वहीं पर आ जाए। हेलो गोपाल परेवा, रामेश्वर परेवा, जयपुर राजस्थान और आनंदलाल बाबुड़िया जयपुर राजस्थान। हम गाड़ी के पास चले हैं, हमने स्नान कर लिया। हमने ಈ ಮೈಕಲ್ಲಿ ಅವ್ರು ಕಳೆದೋದ್ರು ಇವ್ರು ಕಳೆದೋದ್ರು ಅಂದ್ರೆ ಬರೀ ಅನೌನ್ಸ್ಮೆಂಟ್ ನಡೀತಾ ಇದೆ. ತುಂಬ ಜನ ಕಳೆದೋಗಿದ್ದಾರೆ. ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಎಲ್ಲರೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ಚೇಂಜಿಂಗ್ ಪ್ಲೇಸ್ ಅಂತ ಕಾಣುತ್ತೆ. ಎಲ್ಲರೂ ಸಂಗಮಕ್ಕೆ ಹೋಗಿ ಬಂದು ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ.
ಬೋಟಿಂಗ್ ಹತ್ರ ಇರೋ ಜಾಗಕ್ಕೆ ಬರ್ತಾ ಇದ್ದೀನಿ. ನೋಡೋಣ ಈ ಟೈಮಲ್ಲಿ ಬೋಟಿಂಗ್ ಸಿಗತ್ತಾ. ಬೋಟ್ ಏನಾದರೂ ಸಿಕ್ಕಿದ್ರೆ ಈ ಅರೇಲ್ ಘಾಟಿಂದ ನಾನು ಇವತ್ತು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ನೀರು ಕೊಚ್ಚೆ. ನನ್ನ ನಂಬಿಕೆ ಬೇರೆ, ಅಂದ ಹಾಗೆ ಹೈಜೀನ್ ಅಂತ ಪಾಠ ಬಂದಾಗ ಅದು ಬೇರೆ ಆಗುತ್ತೆ. ಯಾಕಂದರೆ ಕ್ಲೀನ್ಲಿನೆಸ್ಗೋ ನಂಬಿಕೆಗಳೋ ಧರ್ಮಕ್ಕೋ ಯಾವುದೇ ಸಂಬಂಧ ಇಲ್ಲ. ಅದರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಂದರೆ ಇಷ್ಟು ಒಂದು ಆದಾಯ ಬರುವಂಥ ಜಾಗದಲ್ಲಿ ಇನ್ನೂ ಒಂಚೂರು ವ್ಯವಸ್ಥೆ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅಂದರೆ ಎಲ್ಲ ಕಡೆ ಡಸ್ಟ್ಬಿನ್ ಇಡುವಂಥದ್ದು, ಜನರಿಗೆ ಅವೇರ್ನೆಸ್ ಮಾಡುವಂಥದ್ದು, ಗಲೀಜು ಮಾಡಬೇಡಿ ಅಂತ. ಆದಷ್ಟು ಜನರಿಗೆ ಕಣ್ಣಲ್ಲಿ ಏನು ನೋಡ್ತಾರೋ ಅದನ್ನು ನೆನ್ಪಿಟ್ಕೊಳ್ಳೋದು ಜಾಸ್ತಿ. ನಾವು ಅವರಿಗೆ ಕಣ್ಣಲ್ಲಿ ನೋಡದೇ ಇರೋ ಹಾಗೆ ಡಸ್ಟ್ಬಿನ್ ಇಟ್ಟರೆ ಜನ ಅಲ್ಲಲ್ಲೇ ಬಿಸಾಕಿ ಹೋಗ್ಬಿಡ್ತಾರೆ. ಅದೇ ಇಲ್ಲಾಗಿರುವಂತಹ ದೊಡ್ಡ ಪ್ರಾಬ್ಲಮ್. ಇದು ಈಗ ಇಲ್ಲಿರುವಂಥ ಬೋಟಿಂಗ್ ಏರಿಯಾ, ಅಂದರೆ ಬೋಟ್ ತೊಗೊಂಡು ನಾವು ಸಂಗಮಕ್ಕೆ ಹೋಗುವಂಥ ಜಾಗ. ಈಗ ಸರಿಸುಮಾರು ಸಂಜೆ 6 ಗಂಟೆ. ನೀರು ತುಂಬ ಥಂಡಿ ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡಬೇಕು ಏನಾಗುತ್ತೋ ಏನೋ. ಬಂಧುಗಳಲ್ಲಿ ನಾನು ಬಂದಂಥ ಒಂದು ಜಾಗ ಅದು VIP ಬೋಟಿಂಗ್ ಸೆಕ್ಷನ್ ಅಂತೆ. ಅಂದರೆ ಅಲ್ಲಿ ಎಲ್ಲರೂ ಬರೋದಿಲ್ಲ, ಸೊ ಓನ್ಲಿ ಫಾರ್ VIPs ಅಂತ ಹೇಳ್ತಾರೆ. ನಾವು ನಾರ್ಮಲ್ಲು ಬೇರೆ ಕಡೆ ಹೋಗಬೇಕು, ಕಾಮನ್ ಪೀಪಲ್ ಅಂತ ಹೇಳಿದ್ದಾರೆ. ನೋಡಬೇಕಿಲ್ಲ ಎಲ್ಲಿ ಅಂತ. ಆರತಿ ನಡೀತಾ ಇದೆ. ವೀಕ್ಷಕರಿಗೆ ನಾವು ನೋಡ್ತಾ ಇರೋದು ಇವೆಲ್ಲ ಪ್ರಯಾಗ್ರಾಜ್ನ ಟೆಂಟ್ ಸಿಟಿ. ಅಂದರೆ ಎಲ್ಲ ಕಡೆ ಟೆಂಟ್ಸ್ ಇದೆ ಅಕಾಮಿಡೇಷನ್ ಮಾಡೋದಕ್ಕೆ. ಒಂದೊಂದು ಥರ ಪ್ರೈಸ್. ಸೋಮೇಶ್ವರ್, ಇವಾಗ ಸೋಮೇಶ್ವರ ಮಂದಿರಕ್ಕೆ ಬರ್ತಾ ಇದ್ದೀವಿ. ಇದು ಪ್ರಯಾಗ್ರಾಜಲ್ಲಿರುವಂಥ ಒಂದು ಪುರಾತನ ದೇವಸ್ಥಾನ ಅಂತೆ. ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ.
ಸೋಮೇಶ್ವರ ಮಂದಿರಕ್ಕೆ. ಈಗ ರಾತ್ರಿ ಸುಮಾರು 9 ಗಂಟೆ ಆಗಿದೆ ಪ್ರಯಾಗ್ರಾಜಲ್ಲಿ. ಇದನ್ನು ಪ್ರಾಚೀನ ಸೋಮೇಶ್ವರ ಮಂದಿರ್ ಅಂತ ಕರೀತಾರೆ. ನೋಡಿ, ಇದೇ ದೇವಸ್ಥಾನ, ಅದು ಪ್ರಾಚೀನ ಸೋಮೇಶ್ವರ ಮಂದಿರ್. ಇದೊಂದು ಹನುಮಂತನ ದೇವಸ್ಥಾನ. ಇದೇ ಪ್ರಾಚೀನ ಮಹಾಪುರಾಣ ಸೋಮೇಶ್ವರ ದೇವಸ್ಥಾನ. ಇಲ್ಲಿ ಒಳಗಡೆ ಹಾಗೆ ಹೋಗ್ಬೋದು. ನಾರ್ತ್ ಇಂಡಿಯಾದಲ್ಲಿ इनकी स्थापना जो है भगवान चंद्रमा जी ने जो है किया था। जब चंद्रमा जी को 6 रोग से ग्रसित हो गए थे तो वो श्राप से मुक्ति पाने के लिए जो है यहाँ पे त्रिवेणी संगम में स्नान किया सामने, और यहाँ पे आके जो है शिवलिंग की स्थापना की और महामृत्युंजय का जप का ध्यान किया। तत्पश्चात यहाँ पे ध्यान करने के बाद वो 6 रोग से मुक्ति तो नहीं पाए, लेकिन उनका जो 6 रोग से ग्रसित थे वो रोग उनका हल्का हो गया। आज भी चंद्रमा में दाग पाए जाते हैं। उसी शिवलिंग को इनका दिखा दीजिए महादेव को। ಧನ್ಯವಾದ ಮಹಾರಾಜ್. ಒಂದುಗಳ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಪರವಾಗಿಲ್ಲ. ಇದು ಸೆಕ್ಟರ್ ನಂಬರ್ 24 ಹತ್ತಿರ ಇರುವಂತಹ ಒಂದು ಸಂಗಮದ ಜಾಗ. ಇಲ್ಲಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ನಾವು ಅದಕ್ಕೆ ನಿನ್ನೆ ಆ ರೈಲ್ ಘಾಟ್ ಇದರಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಮುಂದಾಗುತ್ತೆ. ಅದರಲ್ಲಿ ನಾವು ಸ್ನಾನ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ಕ್ಲೀನ್ಲಿನೆಸ್ಸು ಕಮ್ಮಿ ಇತ್ತು. ಆದರೆ ಈ ಒಂದು ಜಾಗ ಸೆಕ್ಟರ್ 24 ಹತ್ತಿರ ಏನಿದೆ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇದು 16th ಫೆಬ್ರವರಿ ಸಂಡೇ.
ನಮ್ಮ 2ನೇ ದಿವಸದ ಪುಣ್ಯ ಸ್ನಾನ ಮುಗಿಸ್ಬಿಟ್ಟು ವಾಪಸ್ ಹೊರಡ್ತಾ ಇದ್ದೀವಿ. ಮತ್ತು ನಟರಾಜ ಸರ್ವಿಸ್ ಸ್ಟಾರ್ಟು. 2ನೇ ದಿವಸನೂ ಆಲ್ಮೋಸ್ಟ್ ಅರೌಂಡ್ 12 ಕಿಲೋಮೀಟ್ರ್ ನಡೆದಿರ್ಬೋದು ಅನಿಸುತ್ತೆ. ಅದ್ರ ಜಾಸ್ತಿನೇ ನಡೆದ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾವು ಇದ್ದ ಜಾಗ ಒಂದು ಕಡೆ, ನಮ್ಮ ಬಸ್ ಪಾರ್ಕಿಂಗ್ ಇದ್ದ ಜಾಗ ಒಂದು ಕಡೆ, ಎಲ್ಲೂ ಗಾಡಿಗಳು ಓಡಾಡ್ತಾ ಇರಲಿಲ್ಲ. ಹಾಗಾಗಿ ತುಂಬ ನಡಿಬೇಕಾಗಿತ್ತು. ಈಗ ನಾನಿಲ್ಲಿ ಪರಮಾರ್ಥ ತ್ರಿವೇಣಿ ಪುಷ್ಪ ಅಂತ ಒಂದು ಜಾಗಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಒಳಗಡೆ ವಿವೇಕಾನಂದ ಅವ್ರದ್ದು ಸ್ಟ್ಯಾಚು ಕಾಣ್ತಾ ಇದೆ. ಆಮೇಲೆ ಶಿವನ ಐಡಲ್ ಇದೆ. ನೋಡೋಣ ಒಳಗಡೆ ಹೇಗಿದೆ ಅಂತ. ಇದೆಲ್ಲ ಯೋಗದ ಭಂಗಿಗಳಿದ್ದಾವೆ. ಚೆನ್ನಾಗಿದೆ. ಶಿವಾಲಯ ಪಾರ್ಕ್ದ ಎಂಟ್ರಿ ರಾತ್ರಿ ಲೈಟ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ಈಗ ನಾವು ಬೆಳಿಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಅದು ಸ್ಪೆಷಲ್ ಆಗಿ ಕಾಣ್ತಾ ಇಲ್ಲ. ನೋಡಿ, ಇದು ಪ್ರಯಾಗರಾಜರ ಮೂರ್ತಿ. ಅದರ ಪಕ್ಕದಲ್ಲೇ ಬರುವಂಥದ್ದು ನಮಗೆ ಶಿವಾಲಯ ಪಾರ್ಕ್ ಎಲ್ಲ ಬರುತ್ತೆ, ಪಾರ್ಕಿಂಗ್ ಬರುತ್ತೆ. ಅಂತೂ ಲಾಸ್ಟಿಗೆ ಇದನ್ನೆಲ್ಲ ನೋಡಿಕೊಂಡು ಪ್ರಯಾಗರಾಜ್ಗೊಂದು ದೊಡ್ಡ ನಮಸ್ಕಾರ ಹಾಕಿ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಬಂದ್ಬಿಟ್ವಿ. ಧನ್ಯವಾದಗಳು ವೀಕ್ಷಕರೇ.